ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ ಮಂಡೇ 6 ಮೇ ಸಲುವಾಗಿ. ಅದಕ್ಕೆ ಮೊದಲು ನಾನು ಮೊನ್ನೆ ಡಿಸ್ಕಸ್ ಮಾಡಿದ್ವಿ ಫ್ರೈಡೇ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗಿ ನೋಡೋಮಂತ. ಅದಾದಮೇಲೆ ನಾಳೆ ಏನಾಗುತ್ತೆ ಅದನ್ನು ಡಿಸ್ಕಸ್ ಮಾಡೋಮಂತ. ನಿಫ್ಟಿ ಒಳಗೆ ನಾನು ಹೇಳಿದೆ, ಸೊ ಇದೊಂದು ಸೆಲ್ಲಿಂಗ್ ಲೆವೆಲ್ ಇತ್ತು. ಗ್ಯಾಪ್ ಅಪ್ ಆಗಿ ಈ ಲೆವೆಲ್ ಬಂದಂದ್ರೆ ಇಲ್ಲಿಂದ ಒಂದು ರಿವರ್ಸಲ್ ಬರ್ತದೆ ಅಂತ ಹೇಳಿದ್ದೆ. ಸೊ ಫಾಸ್ಟ್ ಮೂಮೆಂಟಮಾಗಿ ಕೆಳಗೆ ಬಂದದ. ಸೊ ಮಾರ್ಕೆಟ್ ಇಲ್ಲಿ ಫಸ್ಟ್ ಸಣ್ಣದಾಗಿ ಬಂತಂದ್ರೆ ಅಂದರೆ 10:30 ಒಳಗೆ ಬಂತಂದ್ರೆ ಇಲ್ಲಿ ಬೈಯಿಂಗ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಮಾರ್ಕೆಟಲ್ಲಿ 10:30ಗೆ ಬಂದದ. ಸೊ ಇಲ್ಲಿ ನಾನು ಬೈಯಿಂಗ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಂದೈತಿ. ಸೊ ಇಲ್ಲಿ ಯಾರಾದರೂ ಬೈಯಿಂಗ್ ಮಾಡಿದ್ರೂ ಅವ್ರ ಸ್ಟಾಪ್ ಆಗಿರ್ತದೆ. ಬಟ್ ಇಲ್ಲೊಂದು ಒಳ್ಳೆ ಪ್ರಾಫಿಟ್ ಸಿಕ್ಕದ ಅವರಿಗೆ. ಬಟ್ ಇಲ್ಲಿ ಲಾಜಿಕಲಿ ಥಿಂಕ್ ಮಾಡಿದ್ರೆ ಇಂಥ ಫಾಲ್ ಇದ್ದಾಗ ನಾವು ಇಲ್ಲಿ ಬೈಯಿಂಗ್ ಮಾಡಬಾರ್ದು. ನಾವು ಯಾವಾಗಲೂ ಹೇಳ್ತೀನಿ, ಸ್ಟ್ರಾಂಗ್ ಮೊಮೆಂಟಮ್ ಇದ್ದಾಗ ಸ್ವಲ್ಪ ಟ್ರ್ಯಾಪ್ ಆಗಿ ರಿವರ್ಸ್ ಆಗುತ್ತೆ, ನಾವು ವೇಟ್ ಮಾಡ್ಬೇಕಂತ ಹೇಳ್ತೀನಿ ಪ್ರತಿ ಸಲನು. ಬಟ್ ಸ್ಟಿಲ್ ಯಾರಾದರೂ ಮಾಡಿದ್ರು ಇಲ್ಲಿ ಒಂದು ಸ್ಟಾಪ್ ಲಾಸ್ ಆಗಿರ್ತದೆ. ನಾನು ಇನ್ನೊಂದೇನಿದೆ, ಗ್ಯಾಪ್ ಅಪ್ ಆಗಿ ಇದ್ರ ಕೆಳಗೆ ಏನಾರ ಮಾರ್ಕೆಟ್ ಬಂತಂದ್ರೆ ನಾವು ಯಾವುದೇ ಲೆವೆಲ್ದಾಗ ಬೈಯಿಂಗ್ ಅಟೆಂಡ್ ಮಾಡಲ್ಲ, ಯಾಕಂದರೆ ಮಾರ್ಕೆಟ್ ಫುಲ್ ವೀಕ್ ಆಗಿರ್ತದೆ ಅಂತ ಹೇಳಿದ್ದೆ. ಸೇಮ್ ವೇ ಬ್ಯಾಂಕ್ ನಿಫ್ಟಿಯಾಗೂ 2 ಲೆವೆಲ್ಸ್ ಕೊಟ್ಟಿದ್ದೆ. 1-2 ಲೆವೆಲ್ ಇದೆ. ಫಸ್ಟ್ ಲೆವೆಲಿಂದನೇ ಸೆಲ್ಲಿಂಗ್ ಬಂದದ. ಸೊ ಇಲ್ಲಿ ನಾನು ನೆಕ್ಸ್ಟ್ ಬೈಯಿಂಗ್ ಇಲ್ಲಿ ಹೇಳಿದ್ದೆ 10:30 ಒಳಗೆ ಬಂದಂದ್ರೆ ಇಲ್ಲಿ ಹೇಳಿದೆ. ಬಟ್ 10:30 ಅದಕ್ಕೆ ಬಂದಿತ್ತು ಮಾರ್ಕೆಟ್. ಇಲ್ಲಿ ಬೈಯಿಂಗ್ ಅಟೆಂಡ್ ಮಾಡಲ್ಲ. ಸೊ ಇನ್ ಕೇಸ್ ಸೆಕೆಂಡ್ ಅಟೆಂಪ್ಟ್ ಯಾರು ಮಾಡಿದ್ರು ಸಮ್ವೇರ್ ಇಲ್ಲಿ ಅಟೆಂಪ್ಟ್ ಮಾಡಿರ್ತಾರೆ. ಮಾಡಿದವ್ರಿಗೆ ಇಲ್ಲೊಂದು ಸ್ಟಾಪ್ ಲಾಸ್ ಆಗಿರ್ತದೆ. ಒಂದು ಇಷ್ಟು ದೊಡ್ಡ ಪ್ರಾಫಿಟ್ ಆದಮೇಲೆ ಒಂದು ಸಣ್ಣ ಸ್ಟಾಪ್ ಲಾಸ್ ಆಗಿರ್ತದೆ. ಸ್ಟಾಪ್ ಲಾಸ್ ನಮ್ಮ ಪಾರ್ಟ್ ಆಫ್ ಗೇಮ್, ಯಾಕಂದರೆ ಸ್ಟಾಪ್ ಲಾಸ್ ಎಲ್ಲಾದರೂ ಟ್ರೇಡ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದೇನು, ಲಾಜಿಕಲಿ ಥಿಂಕ್ ಮಾಡಿದ್ರೆ ಈ ಥರ ಫಾಲ್ ಇದ್ದಾಗ ನಾನು ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ ಅಂತಲೇ ಹೇಳ್ತೀನಿ. ನಾನು ಈ ಥರ ಬಂತು ನಾನು ಏನು ಹೇಳ್ತೀನಿ ಯಾವಾಗಲೂ, ಈಗ ಈ ಲೆವೆಲ್ಗೆ ಮಾರ್ಕೆಟ್ ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಮಾರ್ಕೆಟ್ ಒಳಗೆ ಏನರ ಮಾರ್ಕೆಟ್ ಹಿಂಗೆ ಫ್ಲ್ಯಾಟಾಗಿ ಬಂತಂದ್ರೆ ಯಾವಾಗಲೂ ಈ ಲೆವೆಲ್ ಬ್ರೇಕ್ ಮಾಡಿ ಹಿಂಗೆ ರಿವರ್ಸ್ ಆದ್ರೆ ಅಷ್ಟೇ ನಾವು ಟ್ರೇಡ್ ತೊಗೋಬೇಕು. ಡೈರೆಕ್ಟ್ ಬಂದು ಕೂಡಲೇ ಝೋನ್ ಬರೋಣ ಯಾವತ್ತೂ ಯಾವುದೇ ಕಾರಣಕ್ಕೂ ಟ್ರೇಡ್ ನಾವು ತೊಗೊಳಕ್ಕೆ ಇನಿಷಿಯೇಟ್ ಮಾಡಬಾರ್ದು. ಸೊ ಇಲ್ಲಿ ಚಾರ್ಟ್ ಒಳಗೆ ತೋರಿಸ್ಬೇಕಂದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ನೋಡಿರಿ, ಇದು ಒಂದು ಕ್ಲೋಸಿಂಗ್ ಕ್ಯಾಂಡಲ್ ಐತಿ. ಇಲ್ಲಿ ನೋಡಿರಿ, ಈ ಮೂಮೆಂಟಮ್ ಹೆಂಗದ, ಎರಡೂ ಕಡೆ ವೀಕ್ಸ್ ಅದಾವೆ. ಇಲ್ಲಿ ರಿಜೆಕ್ಷನ್ ಕಾಣತ್ತದ ಝೂಮ್ ಮಾಡಿ ನೋಡಿದ್ರೆ. ಸೊ ಇಲ್ಲಿ ರಿಜೆಕ್ಷನ್ ಕಾಣತ್ತದ ಅಂದ್ರೆ ಅರ್ಥ ಏನು, ಈ ಪ್ರತಿಯೊಂದು ಕ್ಯಾಂಡಲ್ದಾಗೂ ಬಯರ್ಸ್ ಪುಷ್ ಮಾಡೋಕ್ಕೆ ಟ್ರೈ ಮಾಡತ್ತಾರೆ. ಇಲ್ಲಿ ನೋಡಿರಿ, ಇದೊಂದು ಕ್ಯಾಂಡಲ್ ಇಲ್ಲಿ ತನಕ ಬಂತು ಮತ್ತು ಪುಷ್ ಮಾಡಿದ್ರು, ಇಲ್ಲಿ ತನಕ ಬಂತು ಪುಷ್ ಮಾಡಿದ್ರು. ಸೊ ಇಲ್ಲಿಂದಲೇ ಒಂದು ಬೈಯಿಂಗ್ ಟ್ರೈ ಆಗ್ಲತ್ತದ. ಸೊ ಇಂಥ ಟೈಮ್ನಾಗ ನಾವು ತೊಗೋಬೇಕು. ಸೊ ಡೈರೆಕ್ಟ್ ಫುಲ್ 90 ಡಿಗ್ರಿದಾಗ ಫಾಲ್ ಆಗ್ತದಂದ್ರೆ ಈಗ ಇಲ್ಲಿ ನೋಡಿದ್ರೆ ನಾವು ಈಗ ಮೊನ್ನೆ ಫಾಲ್ ನೋಡಿದ್ರೆ ಇಲ್ಲಿ ನೋಡಿರಿ ಎಷ್ಟು ಸ್ಟ್ರಾಂಗ್ ಕ್ಯಾಂಡಲ್ಸ್ ಅದಾವೆ, ವಿಕ್ಸೇ ಇಲ್ಲ ಜಾಸ್ತಿ. ಸೊ ಸ್ಟ್ರಾಂಗ್ ದೊಡ್ಡ ಕ್ಯಾಂಡಲ್ಸ್, ಬಾಡಿ ಭಾಳ ದೊಡ್ಡ ಅದಾವೆ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಆದ್ರೂ ಎಷ್ಟು ಸಣ್ಣ ಬಾಡಿ ಅದಾವೆ. ಸೊ ರಿಜೆಕ್ಷನ್ ನೋಡಿರಿ, ಮ್ಯಾಗಿನ್ ಸೈಡ್ ರಿಜೆಕ್ಷನ್ ಅದು. ಸೊ ಮ್ಯಾಗಿನ್ ಸೈಡ್ ಜಾಸ್ತಿ ರಿಜೆಕ್ಷನ್ ಅದು. ಸೊ ಇಂಥ ಟೈಮ್ದಾಗ ಸೊ ಇಲ್ಲಿ ನೋಡಿರಿ ಎಷ್ಟು ದೊಡ್ಡ ಬಾಡಿ ಅದಾವೆ. ಸೊ ಇಂಥ ಟೈಮ್ನಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ, ಸ್ಟ್ರೆಂತ್ ನೋಡಬೇಕಾಗತ್ತೆ, ನಾವು ಮಾರ್ಕೆಟ್ ಜಡ್ಜ್ ಮಾಡಬೇಕಾಗತ್ತೆ. ಓಕೆ, ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿದಾಗ ನಾಳೆ ಏನಾಗುತ್ತೆ, ಈಗ ನಾವು ನೋಡಿದ್ರೆ ಇದು ಒಂದು ಅಪ್ ಮೂವ್ ಆಗ್ಯದ. ಅಪ್ ಮೂವ್ ಆದ್ಮೇಲೆ ಫಾಲ್ ಬಂದದ. ಸೊ ಫಾಲ್ ಆದಮೇಲೆ ಇದು ಈಗ ಫಾಲ್ ಆಲ್ಮೋಸ್ಟ್ ಈ ಒಂದು ರ್ಯಾಲಿ ಇದು 0.3% ಅಂದರೆ 30% ತನಕ ಬಂದದ ಇದು. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಅಪ್ ಟ್ರೆಂಡ್ ಕಂಟಿನ್ಯೂ ಆಗೋದಿತ್ತಂದ್ರೆ ಇಲ್ಲಿಂದ ರಿವರ್ಸ್ ಆಗಬೇಕು. ಇದು ಲೋ ಬ್ರೇಕ್ ಆಗಬಾರ್ದು. ಈಗ ಇದು ಈ ಲೋ ಬ್ರೇಕ್ ಆಗ್ಲಾರ್ದೇ ಮ್ಯಾಲೆ ಹೋಗಬೇಕು. ಸೊ ನಾಳೆ ಮೋಸ್ಟ್ ಪ್ರಾಬಬ್ಲಿ ಗ್ಯಾಪ್ ಅಪ್ ಆಗತ್ತೆ ಮಾರ್ಕೆಟ್. ಸೊ ಇನ್ ಕೇಸ್ ಅಪ್ ಟ್ರೆಂಡ್ ಕಂಟಿನ್ಯೂ ಆಗೋದಿತ್ತು ನಾಳೆ ಗ್ಯಾಪ್ ಅಪ್ ಆಗತ್ತೆ. ಸೊ ನಾಳೆ ಗ್ಯಾಪ್ ಅಪ್ ಆಯಿತು ಅಂದ್ರೆ ಸೊ ಇದು ಸಮ್ವೇರ್ ಇಲ್ಲಿಗೆ ಬಂದು ಇಲ್ಲಿಂದಾನೇ ರಿವರ್ಸಲ್ ತೋರಿಸ್ತದೆ ನಿಫ್ಟಿ ಒಳಗೆ. ಸೊ ಗ್ಯಾಪ್ ಅಪ್ ಆಗಿ ಕೆಳಗೆ ಬಂತಂದ್ರೆ ಇಲ್ಲಿಂದ ರಿವರ್ಸ್ ತೋರಿಸ್ತದೆ. ಗ್ಯಾಪ್ ಅಪ್ ಆಗಿ ಮತ್ತೆ ಮ್ಯಾಲೆ ಹೊಂಟಂದ್ರೆ ಡೈರೆಕ್ಟ್ ಸೊ ಸೆಲ್ಲಿಂಗ್ ಲೆವೆಲ್ ಇಲ್ಲೊಂದು ಇದು ಐತಿ. ಸೊ ನಾವು ಡೈರೆಕ್ಟ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಮ್ಯಾಲೆ ಹೋಯ್ತು ಅಂದ್ರೆ ಇದು ಒಂದು ಸೆಲ್ಲಿಂಗ್ ಲೆವೆಲ್ ಅದ. ನೆಕ್ಸ್ಟ್ ಇಲ್ಲದ. ಬಟ್ ಅಗೇನ್ ಏನಂದ್ರೆ ಇಲ್ಲಿಂದ ಫಾಸ್ಟ್ ಮೂಮೆಂಟಮ್ ಆಯಿತು ಅಂದ್ರೆ ಈ ಥರ ಫಾಸ್ಟ್ ಮೂಮೆಂಟ್ ಇತ್ತು ಇಲ್ಲಿ ಸೆಲ್ಲಿಂಗ್ ಮಾಡೋದಿಲ್ಲ, ನಮಗೆ ಕನ್ಫರ್ಮೇಷನ್ ಕೊಡಬೇಕು, ಒಂದು ರಿಜೆಕ್ಷನ್ ಕೊಡಬೇಕು. ಸೊ ಇದು ಒಂದು ನಿಫ್ಟಿ ಒಳಗೆ ಬೈಯಿಂಗ್ ಸೆಲ್ಲಿಂಗ್ ಲೆವೆಲ್ಸ್ ಅದು. ಗ್ಯಾಪ್ ಅಪ್ ಆದ್ರೆ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಸ್ವಲ್ಪ ಡೌನ್ ಬಂದು ಈ ಒಂದು ಲೋನ ಸ್ವಲ್ಪ ಹಿಂಗೆ ಟ್ರ್ಯಾಪ್ ಮಾಡ್ತಂದ್ರೆ ಒಂದು ಅಪ್ ಮೂವ್ ಭಾಳ ಒಳ್ಳೆ ಅಪ್ ಮೂವ್ ನಮಗೆ ಸಿಗೋ ಚಾನ್ಸ್ ಅದ. ಯಾಕಂದರೆ ಇಲ್ಲಿ ಎಲ್ಲ ಸ್ಟಾಪ್ ಲಾಸಸ್ ತೊಗೊಂಡು ಮಾರ್ಕೆಟ್ ಮ್ಯಾಲೆ ಹೋಗೋ ಚಾನ್ಸ್ ಅದ. ಸೊ ಇದು ಒಂದು ಮೋಸ್ಟ್ ನಮಗೆ ಪ್ರೊಬೆಬಿಲಿಟಿ ಜಾಸ್ತಿ ಆಗತ್ತೆ ಇಲ್ಲಿ. ಸೊ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಗಿ ಮ್ಯಾಲೆ ಹೊಂಟಂದ್ರೆ ಮಾರ್ಕೆಟ್ ನಮಗೆ ಸೊ ಸೆಲ್ಲಿಂಗ್ ಲೆವೆಲ್ ನಮಗೆ ಇದು ಒಂದು ಐತಿ, ಇದು ನಿಯರ್ ಬೈ ಸೆಲ್ಲಿಂಗ್ ಲೆವೆಲ್ ಆಗ್ತದೆ. ಅದು ಬಿಟ್ಟರೆ ಮ್ಯಾಲೆ ಅದ. ಸೊ ಇನ್ ಬಿಟ್ವೀನ್ ನೋಡ್ಬೇಕಂದ್ರೆ ಇಲ್ಲಿ ಒಂದು ಐತಿ, ಇಲ್ಲೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಲೆವೆಲ್ ಅದ. ಬಟ್ ಫ್ಲ್ಯಾಟ್ ಓಪನಿಂಗ್ ಆಗಿ ಇಲ್ಲಿಗೆ ಬಂತಂದ್ರೆ ನಾವು ಇಲ್ಲಿಗೆ ಅಟೆಂಪ್ಟ್ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತಂದ್ರೆ ಮತ್ತೆ ಏನಾಗುತ್ತೆ, ಈ ಪಾಸಿಟಿವ್ ಸಿನಾರಿಯೋ ಹೋಗ್ಬಿಡ್ತದೆ. ಅವಾಗ ಈ ಲೆವೆಲ್ ಏನಾರ ಬ್ರೇಕ್ ಆಗಿ ಕೆಳಗೆ ಮಾರ್ಕೆಟ್ ಹೊಂಟಂದ್ರೆ ಇಲ್ಲಿ ಒಂದು ಗ್ಯಾಪ್ ಡೌನ್ ಆಗಿ
ಸೊ ಇಲ್ಲಿ ಗ್ಯಾಪ್ ಡೌನ್ ಆಗಿ ಫಸ್ಟ್ ಇಲ್ಲಿ ಫ್ಲ್ಯಾಟ್ ಏನರ ಓಪನಿಂಗ್ ಕೊಟ್ಟು ಇಲ್ಲಿ ಏನರ ಓಪನಿಂಗ್ ಕೊಟ್ಟು ಇಲ್ಲಿ ದೊಡ್ಡ ಒಂದು ರೆಡ್ ಕ್ಯಾಂಡಲ್ ಆಯಿತು ಫಸ್ಟ್ 5 ಮಿನಿಟ್ಸ್ದಾಗ. ಅಂದ್ರೆ 5 ಮಿನಿಟ್ಸ್ ರೆಡ್ ಕ್ಯಾಂಡಲ್ ಆಗಿ ಇಲ್ಲಿ ಕೆಳಗೊಂದು ವೀಕ್ ಆಗಬೇಕಿದು, ಇಲ್ಲೊಂದು ವೀಕ್ ಇತ್ತಂದ್ರೆ ಸೊ ಇಲ್ಲಿಂದ ನಾನು ಒಂದು ಪಾಸಿಟಿವ್ ಟ್ರೇಡ್ ತೊಗೋತೀನಿ. ಫಸ್ಟ್ 5 ಮಿನಿಟ್ ದೊಡ್ಡ ರೆಡ್ ಕ್ಯಾಂಡಲ್ ಆಗಬೇಕು, ಫ್ಲ್ಯಾಟ್ ಅಥವಾ ಮೈನರ್ ಗ್ಯಾಪ್ ಡೌನ್ ಆಗೋಣ. ಸೊ ಡೈರೆಕ್ಟ್ ಇದು ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಹಿಂಗಾಯ್ತಂದ್ರೆ ಇನ್ ಕೇಸ್ ಇದು ಕೆಳಗೆ ವೀಕ್ ರಿಜೆಕ್ಷನ್ ತೋರಿಸ್ಲಿಲ್ಲ, ಒಂದು ಸಣ್ಣ ರೆಡ್ ಕ್ಯಾಂಡಲ್ ಸಾಲತ್ತು ಅಂದ್ರೆ ಇಲ್ಲಿ ಓಪನಿಂಗ್ ಆಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಸ್ವಲ್ಪ ಮೈನರಾಗಿ ಹಿಂಗೆ ಮ್ಯಾಲೆ ಹೊಂಟಿತು, ಅಲ್ಲಿಂದ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಕೆಳಗೆ ಫಾಲ್ ಆಗೋ ಚಾನ್ಸ್ ಅದ. ಬಟ್ ನಾನು ಇಲ್ಲಿ ಬ್ರೇಕ್ ಡೌನಿಗೆ ಟ್ರೇಡ್ ತೊಗೊಳಲ್ಲ. ನಾ ಎಲ್ಲಿ ಟ್ರೇಡ್ ತೊಗೋತೀನಿ ಅಂದರೆ ಬ್ಯಾಂಕ್ ನಿಫ್ಟಿಯಾಗ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಈ ಲೆವೆಲ್ ತನಕ ಬಂತು ಅಂದ್ರೆ ನಾನು ಒಂದು ಸೆಲ್ಲಿಂಗ್ ಟ್ರೇಡ್ ತೊಗೋತೀನಿ. ಇದು ಸೊ ಗ್ಯಾಪ್ ಡೌನ್ ಏನಾರ ದೊಡ್ಡದಿತ್ತಂದ್ರೆ ಇಲ್ಲಿಂದ ತೊಗೋತೀನಿ. ಗ್ಯಾಪ್ ಡೌನ್ ಸಣ್ಣದಿತ್ತು ಅಂದ್ರೆ ಸಮ್ವೇರ್ ಇಲ್ಲೇ ಆಯ್ತು ಅಂದ್ರೆ ಈ ಲೆವೆಲಿಗೆ ವೇಟ್ ಮಾಡ್ತೀನಿ. ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿ ಆಯಿತು. ನಿಫ್ಟಿ ಒಳಗೆ ಅಂದ್ರೆ ಈಗ ನಿಫ್ಟಿಗೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ನಿಫ್ಟಿ ಸ್ವಲ್ಪ ವೀಕ್ ಅದ. ಯಾಕೆ ವೀಕ್ ಅದ ಅನ್ನತ್ತೀನಂದ್ರೆ ಈಗ ಬ್ಯಾಂಕ್ ನಿಫ್ಟಿ ನೋಡಿರಿ, ಈಗ ಈ ಕಂಪ್ಲೀಟ್ ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗಿತ್ತು, ಒಂದು 30% ಅಷ್ಟೇ ಏನು ಪುಲ್ ಬ್ಯಾಕ್ ತೊಗೊಂಡದ. ಬಟ್ ನಿಫ್ಟಿ ಪೂರಾ ಅದೇ ಸ್ಟಾರ್ಟಿಂಗ್ ಲೆವೆಲಿಗೆ ಬಂದದ. ಇಲ್ಲಿ ಎಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್ ಅದ್ರ ಕೆಳಗೆ ಬಂದದ ಈಗ ನಿಫ್ಟಿ. ಸೊ ಹಾಗಾಗಿ ನಿಫ್ಟಿ ವೀಕ್ ಅದ. ಸೊ ಬ್ಯಾಂಕ್ ನಿಫ್ಟಿ ಅಂದರೆ ನಾಳೆ ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ತಂದ್ರೆ ಅಷ್ಟೇ ನಿಫ್ಟಿನೂ ಪಾಸಿಟಿವ್ ಬರೋ ಚಾನ್ಸ್ ಅದ. ಇಲ್ಲಾಂದ್ರೆ ನಿಫ್ಟಿ ಸ್ವಲ್ಪ ವೀಕ್ ಕಾಣತ್ತದ. ನಾವು ಏನು ಮಾಡ್ಬೋದು ಅಂದ್ರೆ ನಾಳೆ ಏನಾದರೂ ಗ್ಯಾಪ್ ಅಪ್ ಏನಾರೇ ಆಯಿತು ಮಾರ್ಕೆಟ್ ಅಂದ್ರೆ ಸೊ ನನಗಿಲ್ಲಿ ಇದು ಇಲ್ಲಿಂದೊಂದು ಬೈಯಿಂಗ್ ನಾನು ಅಟೆಂಡ್ ಮಾಡ್ತೀನಿ. ಸೊ ಗ್ಯಾಪ್ ಅಪ್ ಸಣ್ಣದಿತ್ತು ಅಂದ್ರೆ ಇದು ಬೈಯಿಂಗ್ ಮಾಡ್ತೀನಿ. ಇನ್ ಕೇಸ್ ಇದು ಟ್ರ್ಯಾಪ್ ಆಯಿತು ಅಂದ್ರೆ ಈ ಕ್ಯಾಂಡಲ್ ಐತಲ್ಲ ಗ್ರೀನ್, ಈ ಗ್ರೀನ್ ಕ್ಯಾಂಡಲಿಂದ ಬೈಯಿಂಗ್ ಮಾಡ್ಕೋತೀನಿ. ಇದು ಯಾವಾಗ ಗ್ಯಾಪ್ ಅಪ್ ಸಣ್ಣದಿತ್ತು ಅಂದ್ರೆ. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮ್ಯಾಲೆ ಹೊಣಿತು ಅಂದ್ರೆ ಸೆಲ್ಲಿಂಗಿಗೆ ಇದು ಒಂದು ಲೆವೆಲ್ ಅದ, ಬಿಟ್ಟರೆ ಎಕ್ಸ್ಟ್ರೀಮ್ ಲೆವೆಲ್ ಮ್ಯಾಲೆ ಅದ. ಇಲ್ಲಿ ಇನ್ ಬಿಟ್ವೀನ್ ರಿವರ್ಸ್ ಆದರೂ ನನಗೆ ಪ್ರಾಪರ್ ಝೋನ್ ಇಲ್ಲ, ಇಲ್ಲೊಂದು ಝೋನ್ ಅದಷ್ಟೇ. ಸೊ ಇದು ಮೈನರ್ ಗ್ಯಾಪ್ ಡೌನ್ ಆಗಿ ಗ್ಯಾಪ್ ಅಪ್ ಆಗಿ ಸೊ ಈ ಲೆವೆಲ್ ಟ್ರ್ಯಾಪ್ ಮಾಡಿ ಹೋಯ್ತಂದ್ರೆ ನಾನು ಇಲ್ಲಿ ಟ್ರೇಡ್ ತೊಗೋತೀನಿ. ಇದು ಸೊ ಇಷ್ಟು ಮ್ಯಾಲೆ ಬರುತ್ತೆ ಅಂತ ಅಂದ್ಕೊಳ್ಳಲ್ಲ ನಾನು. ಇನ್ ಕೇಸ್ ಬಂತಂದ್ರೂ ಒಂದು ಮೈನರ್ ಪುಲ್ ಬ್ಯಾಕ್ ಕೊಡ್ತಾ ಸೆಕೆಂಡ್ ಹಾಫ್ದಾಗ ಬರ್ಬೋದು. ನಾನು ಸೆಕೆಂಡ್ ಹಾಫ್ದಾಗ ಟ್ರೇಡ್ ಮಾಡಲ್ಲ, 11:30 ಒಳಗೆ ಅಷ್ಟೇ ಟ್ರೇಡ್ ಮಾಡಿರ್ತೀನಿ. ಸೊ ನನಗೆ ಇವೆರಡೇ ಲೆವೆಲ್ ಬರ್ತಾವೆ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೂ ಸೆಲ್ಲಿಂಗ್ ಲೆವೆಲ್ಸ್ ಇವೆರಡು ಸೇಮ್ ಉಳಿತಾವೆ. ಬೈಯಿಂಗಿಗೆ ನನಗೆ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ಈ ಲೆವೆಲಲ್ಲಿ ಲೋವರ್ ಲೆವೆಲ್ ಇಲ್ಲಿ ಸ್ವಿಂಗ್ ಪಾಯಿಂಟ್ ಐತಲ್ಲ ಇದು ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಬರ್ಬೋದು. ಸೊ ಈ ಥರ ಬಂತಂದ್ರೆ ಇಲ್ಲಿ ಒಂದು ಟ್ರ್ಯಾಪ್ ಆಗಿ ನಮಗೆ ಇಲ್ಲಿ ಪ್ರಾಪರಾಗಿ ಒಂದು ಬೈಯಿಂಗ್ ಝೋನ್ ಕೊಡ್ತಂದ್ರೆ ಇಲ್ಲಿಂದ ಹಿಂಗೆ ಫಾಸ್ಟಾಗಿ ಬಂದು ಸೊ ಇಲ್ಲಿ ಟ್ರ್ಯಾಪ್ ಯಾಕೆ ಆಗಬೇಕಂದ್ರೆ ಇಲ್ಲಿ ಯಾರ್ಯಾರು ಬೈಯಿಂಗ್ ಮಾಡ್ರೆ ಅವರು ಸ್ಟಾಪ್ ಲಾಸ್ ಇರ್ತಾವೆ, ಅವರೆಲ್ಲ ಸ್ಟಾಪ್ ಲಾಸ್ ಇಲ್ಲಿ ತಗೋತಂದ್ರೆ ಮಾರ್ಕೆಟ್ ಒಂದು ಸಲ ಅಲ್ಲಿಂದ ಮ್ಯಾಲೆ ಹೊಂಟಂದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಮ್ಯಾಲೆ ಹೋಗೋ ಚಾನ್ಸ್ ಐತಿ ಫ್ಲ್ಯಾಟ್ ಓಪನಿಂಗ್ ಆಗಿ. ಸೆಲ್ಲಿಂಗ್ ಅಂತೂ 1-2 ಲೆವೆಲ್ಸ್ ಅದಾವೆ. ಸೊ ಇದ್ರ ಕೆಳಗೆ ಏನಾರ ಮಾರ್ಕೆಟ್ ಹೋಯ್ತಂದ್ರೆ ನೆಕ್ಸ್ಟ್ ಲೆವೆಲ್ ಇಲ್ಲಿ. ಸೊ ಈ ಲೆವೆಲ್ ಯಾಕಂದರೆ ಈ ಗ್ಯಾಪ್ ಅದು, ಈ ಗ್ಯಾಪ್ ಫಿಲ್ ಆಗಿ ಬಂದಂದ್ರೆ ಇಲ್ಲಿಗೆ ತೋತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಈ ಲೆವೆಲ್ ಕೆಳಗೆ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಈ ಕ್ಯಾಂಡಲ್ ಇದಕ್ಕೆ ವೀಕಿಗೆ ಸೆಲ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ಇದು ಬೈಯಿಂಗ್ ಮಾಡೋಕ್ಕೆ ಇದೇ ಲೆವೆಲ್. ಇದ್ರ ಕೆಳಗೆ ಹೋಯ್ತು ಅಂದ್ರೆ ಇಲ್ಲೊಂದು ಲೆವೆಲ್ ಅದ. ಗ್ಯಾಪ್ ಡೌನ್ ಏನಾದ್ರು ದೊಡ್ಡದಾಯ್ತು ಅಂದ್ರೆ ಮೋಸ್ಟ್ಲಿ ನಾಳೆ ಗ್ಯಾಪ್ ಅಪ್ ಆಗ್ತದೆ, ಅಂದರೆ ಮಂಡೇ ಗ್ಯಾಪ್ ಅಪ್ ಆಗ್ತದೆ. ಬಟ್ ಸ್ಟಿಲ್ ಏನೋ ಗ್ಲೋಬಲ್ ನ್ಯೂಸ್ ಸಲುವಾಗಿ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಸೊ ನೆಕ್ಸ್ಟ್ ಲೆವೆಲ್ ಇಲ್ಲದು. ಸೊ ದಿಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ ಲೆವೆಲ್ಸ್ ಕೊಟ್ಟಿನಿ, 6 ಸಿನಾರಿಯೋ ಡಿಸ್ಕಸ್ ಮಾಡೀನಿ. ಸೊ ಯಾವುದೇ ಲೆವೆಲ್ ನಾವು ಟ್ರೇಡ್ ತೊಗೊಳಕ್ಕಿಂತ ಮೊದಲು ಮಾರ್ಕೆಟ್ ಹೆಂಗೆ ಎಂಟ್ರಿ ಆಗ್ಯದ ನಾವು ಅದನ್ನು ನೋಡಿ ಟ್ರೇಡ್ ತೊಗೋಬೇಕಾಗತ್ತೆ. ಸೊ ಯಾವುದೇ ಲೆವೆಲ್ ಬರೋಣ ನಿಮ್ಮ ಎಂಟ್ರಿ ರೂಲ್ ಸ್ಯಾಟಿಸ್ಫೈ ಆದಷ್ಟೇ ಟ್ರೇಡ್ ತೊಗೊರಿ, ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ. ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ಸ್ಟಾಕ್ಸ್ ರಿಲೇಟೆಡ್ ನ್ಯೂಸ್ ಅದು ಲೇಟೆಸ್ಟ್ ನ್ಯೂಸ್ ಹಾಕ್ತಿರ್ತೀನಿ ಮತ್ತು ಚಾರ್ಟ್ ಪ್ಯಾಟರ್ನ್ಸ್ ಅದು ಹಾಕ್ತಿರ್ತೀನಿ. ಏನಾದರೂ ಲೈವ್ ಅಪ್ಡೇಟ್ ಕೊಡಿದ್ರೆ ಕೊಡ್ತಿರ್ತೀನಿ. ನನ್ನ ಜೊತೆ ಲೈವಾಗಿ ಏನಾದ್ರು ಡೌಟ್ ಕೇಳಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ನನಗೆ ವಾಯ್ಸ್ ಕಾಲ್ ಮಾಡಿ ಮಾತಾಡ್ತೀನಿ. ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿನಿ, ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ, ಪ್ರೈವೇಟ್ ಗ್ರೂಪ್ದಾಗ ಆ್ಯಡ್ ಮಾಡ್ತೀನಿ. ಈಗ ಫಾರೆಕ್ಸ್ ಯಾರಾದರೂ ಫಾರೆಕ್ಸ್ ಸ್ಟಾರ್ಟ್ ಮಾಡೋದಿತ್ತು ಅಂದ್ರೆ ಫಾರೆಕ್ಸ್ದು ಲಿಂಕ್ ಕೊಟ್ಟಿರ್ತೀನಿ. ಫಾರೆಕ್ಸ್ ಅಕೌಂಟ್ ಓಪನ್ ಮಾಡಿರಿ, ನನಗೆ ಮೆಸೇಜ್ ಮಾಡಿರಿ, ಗೈಡ್ ಮಾಡ್ತೀನಿ ನೀವು ಹೆಂಗೆ ಓಪನ್ ಮಾಡಬೇಕು, ಹೆಂಗೆ ಟ್ರೇಡ್ ಮಾಡಬೇಕು, ಬೇಸಿಕ್ಸ್ ಎಲ್ಲ ಹೇಳ್ತೀನಿ. ಮತ್ತು ನಾನು ಟ್ರೇಡ್ ತೊಗೊಳ್ಳೋನು ಅದ್ರ ಟ್ರೇಡ್ ಅಪ್ಡೇಟ್ಸು ಹಾಕ್ತಿರ್ತೀನಿ. ಅದನ್ನು ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀನಿ, ಯಾರು ಓಪನ್ ಮಾಡ್ತೀರಿ ಅದ್ರ ಬೇಸ್ ಮೇಲೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು.